ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಗವದ್ಗೀತೆಯ 6ನೇ ಅಧ್ಯಾಯ ಅಂದರೆ ಆತ್ಮಸಂಯಮ ಯೋಗ ಅಥವಾ ಧ್ಯಾನ ಯೋಗ ಅಂತಾರಲ್ಲ, ಅದರ ಆಳಕ್ಕೆ ಇಳಿಯೋಣ. ಗೀತೆ ಮತ್ತೆ ಅದರ ಭಾಷ್ಯ, ಕರ್ಮ, ಧ್ಯಾನ, ಒಬ್ಬ ಯೋಗಿಯ ಸ್ಥಿತಿ ಹೇಗಿರುತ್ತೆ, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಈ ಚಂಚಲ ಮನಸ್ಸಿದೆಯಲ್ಲ, ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಏನು ಹೇಳುತ್ತೆ ನೋಡೋಣ. ಹೌದು ನೋಡಿ, ಈ ಅಧ್ಯಾಯಕ್ಕೆ ಧ್ಯಾನಯೋಗ ಅಂತ ಹೆಸರು ಇದ್ರೂ ಶುರುವಾಗೋದೇ ಕರ್ಮಯೋಗಿಯ ಶ್ರೇಷ್ಠತೆಯ ಬಗ್ಗೆ ಹೇಳೋದ್ರಿಂದ. ಓ ಹೌದಾ? ಹೌದು. ಅಂದ್ರೆ ಕೇವಲ ಧ್ಯಾನ ಒಂದೇ ಅಲ್ಲ, ಕರ್ಮ ಅದಕ್ಕೆ ಹೇಗೆ ಪೂರಕ, ಅದರ ಹಿಂದಿನ ಮರ್ಮ ಏನು ಅಂತ ಭಾಷ್ಯ ಬಹಳ ಚೆನ್ನಾಗಿ ವಿವರಿಸುತ್ತೆ. ಇಲ್ಲಿ ಹೊರಗಿನ ಆಚರಣೆಗಿಂತ ಒಳಗಿನ ಸ್ಥಿತಿಗೆ ಪ್ರಾಮುಖ್ಯತೆ ಜಾಸ್ತಿ. ಅದು ಸ್ವಾರಸ್ಯಕರ. ಹಾಗಾದ್ರೆ ಗೀತೆಯ ಪ್ರಕಾರ ನಿಜವಾದ ಸನ್ಯಾಸಿ ಅಥವಾ ಯೋಗಿ ಅಂದ್ರೆ ಯಾರು? ಸುಮ್ನೆ ಅಗ್ನಿ ಕಾರ್ಯ ಬಿಟ್ಟವನ ಅಥವಾ ಲೋಕದ ಕಲ್ಸ ಬಿಟ್ಟವನ? ಭಾಷ್ಯ ಏನ್ ಹೇಳುತ್ತೆ? ಭಾಷ್ಯ ಬಹಳ ಸ್ಪಷ್ಟಪಡಿಸುತ್ತೆ. ಏನಂದ್ರೆ, ಕೇವಲ ಅಗ್ನಿಯನ್ನು ಮುಟ್ಟದಿರುವುದು ಅಥವಾ ಹೊರಗಿನ ಕರ್ಮಗಳನ್ನು ಬಿಟ್ಟುಬಿಡುವುದು ಅಷ್ಟೇ ಸನ್ಯಾಸ ಆಗಲ್ಲ, ಯೋಗನೂ ಆಗಲ್ಲ. ಸರಿ. ಯಾರು ತನ್ನ ಮಾಡಬೇಕಾದ ಕರ್ತವ್ಯ ಕರ್ಮವನ್ನ ಅದರ ಫಲದ ಮೇಲೆ ಆಸೆ ಇಟ್ಕೊಳ್ಳದೆ ಮಾಡ್ತಾನೋ ಅವನೂ ಸಹ ಒಂದು ರೀತಿ ಹೋಲಿಸಿ ಹೇಳೋದಾದ್ರೆ ಸನ್ಯಾಸಿ ಮತ್ತೆ ಯೋಗಿ ಅಂತ ಕರೀಬಹುದು. ಓಹೋ. ಫಲದ ಆಸೆ ಬಿಡೋದ್ರಿಂದ ಅವನು ಸನ್ಯಾಸಿ ತರಹ, ಮತ್ತೆ ಕರ್ಮ ಮಾಡುವಾಗಲೂ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳೋದ್ರಿಂದ ಅವನು ಯೋಗಿ ತರಹ. ಆದ್ರೆ ಇಲ್ಲಿ ಗಮನಿಸ್ಬೇಕು, ಶಾಸ್ತ್ರದಲ್ಲಿ ಹೇಳಿರುವಂತೆ ಎಲ್ಲವನ್ನೂ ಬಿಟ್ಟ ನಿಜವಾದ ಸನ್ಯಾಸಿಯನ್ನ ಗೀತೆ ಅಳ್ಳಗಳಿದಿಲ್ಲ. ಆದ್ರೆ ಕರ್ಮಫಲ ತ್ಯಾಗದಿಂದ ಮಾಡುವ ಕರ್ಮಯೋಗ ಇದೆಯಲ್ಲ, ಅದು ಚಿತ್ತಶುದ್ಧಿ ಮಾಡಿ ಧ್ಯಾನ ಯೋಗಕ್ಕೆ ಒಂದು ಮೆಟ್ಟಿಲು ಅಂತ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಕರ್ಮಫಲದ ಆಸೆ ಬಿಡೋದು ಮುಖ್ಯ ಮೆಟ್ಟಿಲು. ಸರಿ, ಈ ಸ್ಥಿತಿಯನ್ನ ತಲುಪಿ ಯೋಗದಲ್ಲಿ ಸ್ಥಿರನಾದವನು ಯೋಗಾರೂಢ. ಆ ಸ್ಥಿತಿ ಅಂದ್ರೆ ಹೇಗಿರುತ್ತೆ? ಮತ್ತೆ ಉದ್ಧರೇದಾತ್ಮನಾತ್ಮನಂ, ತನ್ನನ್ನು ತಾನೇ ಉದ್ಧರಿಸಿಕೊಳ್ಬೇಕು ಅನ್ನೋ ಮಾತಿದೆಯಲ್ಲ, ಅದರ ಅರ್ಥ ಏನು? ಯೋಗಾರೂಢ ಸ್ಥಿತಿ ಅಂದ್ರೆ ಯಾವಾಗ ಸಾಧಕನಿಗೆ ಇಂದ್ರಿಯ ವಿಷಯಗಳಲ್ಲಿ ಅಂದ್ರೆ ಲೋಕದ ಭೋಗ ವಸ್ತುಗಳಲ್ಲಿ ಆಸಕ್ತಿ ಇರೋದಿಲ್ಲವೋ, ಮತ್ತೆ ಆ ವಸ್ತುಗಳಿಗಾಗಿ ಮಾಡೋ ಕರ್ಮಗಳಲ್ಲೂ ಆಸಕ್ತಿ ಇರೋದಿಲ್ಲವೋ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಾ ಸಂಕಲ್ಪಗಳನ್ನ ಅಂದ್ರೆ ಫಲ ಬೇಕು ಅನ್ನೋ ಯೋಚನೆಗಳನ್ನ ಪೂರ್ತಿಯಾಗಿ ಬಿಟ್ಬಿಡ್ತಾನೋ, ಆಗ ಅವನು ಯೋಗಾರೂಢ, ಯೋಗದ ಎತ್ತರಕ್ಕೇರಿದವನು. ಇನ್ನು ಉದ್ಧರೇದಾತ್ಮನಾತ್ಮಾನಂ ಅಂದ್ರೆ ಈ ಸಂಸಾರ ಸಾಗರದಲ್ಲಿ ಮುಳುಗಿರೋ ನಮ್ಮನ್ನ ನಾವೇ ಮೇರೆತ್ತಬೇಕು, ನಮ್ಮ ಪ್ರಯತ್ನದಿಂದಲೇ, ಬೇರೆ ಯಾರೋ ಬರ್ತಾರೆ ಅಂತ ಕಾಯೋದಲ್ಲ. ನಮ್ಮ ಪ್ರಯತ್ನವೇ ಮುಖ್ಯ ಅಂತ. ಹೌದು. ಅದಕ್ಕೆ ಗೀತೆ ಹೇಳೋದು ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ತಾನೇ ತನಗೆ ಸ್ನೇಹಿತ, ತಾನೇ ತನಗೆ ಶತ್ರು. ಅದೇ, ಯಾರು ತನ್ನ ಮನಸ್ಸು ಇಂದ್ರಿಯಗಳನ್ನ ಗೆದ್ದಿರ್ತಾನೋ ಅವನಿಗೆ ಅವನ ಆತ್ಮವೇ ಬಂಧು, ಸ್ನೇಹಿತ. ಯಾರು ಇಂದ್ರಿಯಗಳ ದಾಸನಾಗಿರ್ತಾನೋ ಅವನಿಗೆ ಅವನ ಆತ್ಮವೇ ಶತ್ರುವಿನ ಹಾಗೆ ಕೆಡುಕು ಮಾಡುತ್ತೆ. ತಾನೇ ತನಗೆ ಶತ್ರು ಅನ್ನೋದು ಕೇಳಿದ್ರೆ ಸ್ವಲ್ಪ ಭಯ ಆಗುತ್ತೆ. ಸರಿ, ಹಾಗಾದ್ರೆ ಯೋಗದಲ್ಲಿ ಸ್ಥಿರನಾದವನ, ಯುಕ್ತನಾದವನ ಲಕ್ಷಣಗಳೇನು? ಅವನು ಲೋಕವನ್ನ ಹೇಗೆ ನೋಡ್ತಾನೆ? ಮತ್ತೆ ನಮ್ಮೆಲ್ಲರ ಪ್ರಶ್ನೆ, ಈ ಚಂಚಲ ಮನಸ್ಸನ್ನ ಹಿಡಿತಕ್ಕೆ ತರೋದು ಹೇಗೆ? ಯುಕ್ತನಾದವನು ಹೇಗಿರ್ತಾನೆ ಅಂದ್ರೆ, ಶಾಸ್ತ್ರದ ಜ್ಞಾನ ಮತ್ತೆ ತನ್ನ ಸ್ವಂತ ಅನುಭವ ಎರಡರಿಂದಲೂ ತೃಪ್ತನಾಗಿರ್ತಾನೆ. ಅವನು ಕೂಟಸ್ಥ ಅಂದ್ರೆ ಕಷ್ಟ ಸುಖ ಬಂದ್ರೂ ಅಲ್ಲಾಡ್ದೆ ಸ್ಥಿರವಾಗಿರ್ತಾನೆ. ಕೂಟಸ್ಥ. ಇಂದ್ರಿಯಗಳನ್ನ ಗೆದ್ದಿರ್ತಾನೆ. ಮತ್ತೆ ಮುಖ್ಯವಾಗಿ ಮಣ್ಣು, ಕಲ್ಲು, ಬಂಗಾರ ಎಲ್ಲವನ್ನೂ ಒಂದೇ ಸಮನಾಗಿ ನೋಡ್ತಾನೆ. ಅವನಿಗೆ ಸ್ನೇಹಿತ, ಶತ್ರು, ಒಳ್ಳೆಯವ, ಕೆಟ್ಟವ, ಬಂಧು, ದ್ವೇಷಿ ಎಲ್ಲರಲ್ಲೂ ಸಮಾನವಾದ ದೃಷ್ಟಿ ಇರುತ್ತೆ. ಎಲ್ಲರಲ್ಲೂ ಸಮಬುದ್ಧಿ. ಕೇಳೋಕೆ ತುಂಬಾ ಆದರ್ಶ ಅನ್ಸುತ್ತೆ. ಆದ್ರೆ ಆ ಸ್ಥಿತಿ ತಲುಪೋಕೆ ಬೇಕಾದ ಮನೋನಿಗ್ರಹ, ಅದಕ್ಕೆ ದಾರಿ ಇದೆಯಾ? ಖಂಡಿತ ಇದೆ. ಅದನ್ನೇ ಭಗವಂತನೇ ಹೇಳೋದು. 2 ಮುಖ್ಯ ಉಪಾಯಗಳು, ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ, ವೈರಾಗ್ಯ. ಅಭ್ಯಾಸ ಅಂದ್ರೆ ಮನಸ್ಸನ್ನ ಒಂದೇ ಕಡೆ ನಿಲ್ಲಿಸೋಕೆ ಪದೇ ಪದೇ ಪ್ರಯತ್ನ ಪಡೋದು. ವೈರಾಗ್ಯ ಅಂದ್ರೆ ಲೋಕದ ವಸ್ತುಗಳಲ್ಲಿ ಆಸೆ ಅಥವಾ ದ್ವೇಷವನ್ನ ಬಿಡೋದು. ಮನಸ್ಸು ಖಂಡಿತ ಚಂಚಲ, ನಿಗ್ರಹಿಸೋದು ಕಷ್ಟ ಅಂತ ಅರ್ಜುನನೇ ಹೇಳ್ತಾನೆ. ಹೌದು, ಗಾಳಿನ ಹಿಡಿದ ಹಾಗೆ ಅಂತ. ಹೌದು. ಆದ್ರೂ ನಿರಂತರ ಅಭ್ಯಾಸದಿಂದ, ದೃಢವಾದ ವೈರಾಗ್ಯದಿಂದ ಅದನ್ನ ವಶಕ್ಕೆ ತರಬಹುದು ಅಂತ ಭಗವಂತ ಭರವಸೆ ಕೊಡ್ತಾನೆ. ಸರಿ, ಹಾಗಾದ್ರೆ ಗೀತೆ ಬರೀ ಆದರ್ಶ ಹೇಳೋದಲ್ಲ, ಸಾಧನಗಳನ್ನು ಕೊಡುತ್ತೆ.
ಇದು ಮುಖ್ಯ. ಒಂದು ವೇಳೆ ಇಷ್ಟೆಲ್ಲಾ ಕಷ್ಟಪಟ್ರೂ ಒಬ್ಬ ಸಾಧಕ ದಾರಿಯಲ್ಲಿ ಸ್ವಲ್ಪ ತಪ್ಪಿದ್ರೆ, ಅಂದ್ರೆ ಯೋಗಭ್ರಷ್ಟ ಆದ್ರೆ, ಅವನ ಗತಿಯೇನು? ಅವನ ಪ್ರಯತ್ನ ಎಲ್ಲ ವ್ಯರ್ಥನಾ? ಹಾಹಾ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಭಗವಂತ ತುಂಬಾ ಒಳ್ಳೆ ಉತ್ತರ ಕೊಡ್ತಾನೆ. ಅವನು ಅರ್ಜುನನಿಗೆ ಹೇಳ್ತಾನೆ, ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ. ಅಂದ್ರೆ ಒಳ್ಳೆ ಕೆಲ್ಸ ಶುರು ಮಾಡದವನಿಗೆ ಎಂದೂ ಕೆಟ್ಟಗತಿ ಬರೋದಿಲ್ಲ. ಅಂಥ ಯೋಗಭ್ರಷ್ಟನಿಗೆ ಈ ಲೋಕದಲ್ಲೂ ನಾಶವಿಲ್ಲ, ಪರಲೋಕದಲ್ಲೂ ನಾಶವಿಲ್ಲ. ಅವನು ಪುಣ್ಯಲೋಕಗಳಿಗೆ ಹೋಗಿ ಆಮೇಲೆ ಮತ್ತೆ ಭೂಮಿಯಲ್ಲಿ ಶುದ್ಧರಾದ ಶ್ರೀಮಂತರ ಮನೆಯಲ್ಲಿ ಅಥವಾ ಜ್ಞಾನಿಗಳಾದ ಯೋಗಿಗಳ ಮನೆಯಲ್ಲಿ ಹುಟ್ತಾನೆ. ಮತ್ತೆ ಅವಕಾಶ ಸಿಗುತ್ತಾ? ಹೌದು. ಬಹುಶಃ ಆ ಯೋಗಿಗಳ ಮನೆ ಬಡವರಿರಬಹುದು, ಆದ್ರೆ ಜ್ಞಾನದಲ್ಲಿ ಶ್ರೀಮಂತರು. ಅಲ್ಲಿ ಅವನಿಗೆ ಹಳೆಯ ಜನ್ಮದ ಯೋಗದ ಸಂಸ್ಕಾರ ಇದೆಯಲ್ಲ, ಅದು ತಾನಾಗೇ ಜಾಗೃತವಾಗಿ ಮತ್ತೆ ಯೋಗಾಭ್ಯಾಸಕ್ಕೆ ಪ್ರೇರಣೆ ಕೊಡುತ್ತೆ. ಹೀಗೆ ಅನೇಕ ಜನ್ಮಗಳ ಪ್ರಯತ್ನದಿಂದ ಕೊನೆಗೆ ಅವನು ಮೋಕ್ಷವನ್ನು ಪಡಿತಾನೆ. ಖಂಡಿತ ಪಡಿತಾನೆ. ಅದಕ್ಕೆ ಬರೀ ತಪಸ್ಸು ಮಾಡೋರಿಗಿಂತ, ಬರೀ ಶಾಸ್ತ್ರ ಓದಿದ ಪಂಡಿತರಿಗಿಂತ, ಬರೀ ಕರ್ಮ ಮಾಡೋರಿಗಿಂತ ಈ ಆತ್ಮಜ್ಞಾನಕ್ಕಾಗಿ ಯೋಗಾಭ್ಯಾಸ ಮಾಡೋ ಯೋಗಿಯೇ ಶ್ರೇಷ್ಠ ಅಂತ ಹೇಳೋದು. ಇದು ನಿಜಕ್ಕೂ ಬಹಳ ಭರವಸೆಯ ಮಾತು. ಮಾಡಿದ ಪ್ರಯತ್ನ ವೇಸ್ಟ್ ಆಗಲ್ಲ. ಅಂದ್ರೆ ಒಟ್ಟಿನಲ್ಲಿ ಈ 6ನೇ ಅಧ್ಯಾಯ ಮತ್ತು ಅದರ ಭಾಷ್ಯ ಹೊರಗಿನ ಆಚರಣೆಗಿಂತ ಆಂತರಿಕ ಮನೋನಿಗ್ರಹ, ಫಲತ್ಯಾಗ, ನಿರಂತರ ಅಭ್ಯಾಸ ವೈರಾಗ್ಯ ಇದರ ಮೂಲಕ ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೊಳ್ಳೋದ್ರ ಮೇಲೆ ಹೆಚ್ಚು ಒತ್ತು ಕೊಡುತ್ತೆ ಅನ್ಬೋದಾ? ಹೌದು, ಖಂಡಿತವಾಗಿಯೂ ಅದೇ ಸಾರಾಂಶ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕೊನೆಯಲ್ಲಿ ಭಗವಂತ ಹೇಳೋ ಹಾಗೆ, ಎಲ್ಲ ಯೋಗಿಗಳ ಪೈಕಿ ಯಾರು ನನ್ನಲ್ಲಿ ಅಂದ್ರೆ ವಾಸುದೇವನಲ್ಲಿ ಶ್ರದ್ಧೆಯಿಂದ ಮನಸ್ಸಿಟ್ಟು ನನ್ನನ್ನೇ ಧ್ಯಾನ ಮಾಡ್ತಾನೋ ಅವನೇ ನನ್ನ ಪ್ರಕಾರ ಅತ್ಯಂತ ಶ್ರೇಷ್ಠ ಯೋಗಿ. ಈ ಆಳವಾದ ಚರ್ಚೆಯ ನಂತರ ಕೇಳುಗರು ಯೋಚನೆ ಮಾಡಲು ಒಂದು ಪ್ರಶ್ನೆ ಇರಲಿ. ನಮ್ಮ ಮನಸ್ಸು ಸದ್ಯಕ್ಕೆ ನಮ್ಗೆ ಸ್ನೇಹಿತನ ತರ ಇದೆಯಾ ಅಥವಾ ಶತ್ರು ತರ ಕಾಡ್ತಿದೆಯಾ? ಮತ್ತು ನಮ್ಮ ದಿನನಿತ್ಯದ ಚಿಕ್ಕ ಪುಟ್ಟ ಕೆಲಸಗಳಲ್ಲೂ ಈ ಫಲತ್ಯಾಗದ ಭಾವನೆಯನ್ನ ತರಲು ಹೇಗೆ ಪ್ರಯತ್ನಿಸಬಹುದು?